ಅದಕ್ಕೆ ಇಲ್ಲಿ ಬಡಾವಣೆಯವರು ಭಾಳ ವರ್ಷಗಳಿಲ್ಲ, ರಸ್ತೆ ಡ್ರೈನೇಜ್ ಆಗಬೇಕು, ಕನೆಕ್ಟಿವಿಟಿ ಆಗಬೇಕು, ನಮ್ಮ ಅಕಾಲಿಕ ಊರಿಗೆ ಅದನ್ನೆಲ್ಲ ಮಾಡ್ತೀವಿ. ಇನ್ನೇನು ಈಗ ಕೆಲಸ ಪ್ರಾರಂಭ ಆಗಿದೆ. ಈಗ ಮತ್ತೆ 10 ಕೋಟಿ ರೂಪಾಯಿ ತರ್ತಾ ಇದ್ದೀವಿ. ಅದರ 4,75,00,000 ಈ ಭಾಗದಲ್ಲಿ ಹಾಕಿದ್ವಿ. 4,95,00,000 ಅಂದ್ರೆ ಹೆಚ್ಚು ಕಡಿಮೆ 5 ಕೋಟಿ ರೂಪಾಯಿ. 5 ಕೋಟಿ 1.5 ಕೋಟಿ ಅಂದ್ರೆ ಏಟಾಯ್ತು? 6.5 ಕೋಟಿಯಲ್ಲಿ ಇಡೀ ಏನು ಹೆಸರಿದ ಎಲ್ಲ ಬಡಾವಣೆಗಳಲ್ಲಿ ಒಳಚರಂಡಿ ಆಗ್ತದೆ, ಸಿಸಿ ರಸ್ತೆ ಆಗ್ತದೆ. ಇದಾಯ್ತಂದ್ರೆ ನಾವು ಇಡೀ ವಿಜಯಪುರದಲ್ಲಿ ಬಹಳ ಹಿಂದುಳಿದಂತದ್ದು ಉಳಿದಿದ್ದು ಒಂದೇ ಅನಿಸ್ತದೆ ನನಗೆ. ಉಳಿದಿದ್ದೆಲ್ಲ ಮಾಡಿ 90%. ಯಾಕಂದ್ರೆ ಈಗಾಗಲೇ ನಮ್ಮ ಶಂಕರ್ ಹೂಗಾರ್ ಅವರು ಹೇಳ್ದಂಗ ಬಿಜಾಪುರನಾಗ ಏನೂ ಇರಲಿಲ್ಲ. ಇದೊಂದು ದೊಡ್ಡ ಸವಾಲಿತ್ತು. 2018 ನಾ MLA ಆದಾಗ ಜನ ಎಲ್ಲರೂ ವಿಶ್ವಾಸ ಮಾಡಿ ನನ್ನ ಮ್ಯಾಗ ಓಟ್ ಹಾಕರು. ಇಲ್ಲಪ್ಪ ಏನಾದ್ರು ಮಾಡ್ಬೋದು ಈ ಮನುಷ್ಯ ಅಂತ. ನನಗೂ ಭಯ ಇತ್ತು. ಇಷ್ಟೆಲ್ಲ ಹೊಲಸೈತಿ ಬಿಜಾಪುರ ಮತ್ತು 1 ಕಿಲೋ ರೋಡ್ ಇದ್ದಿದ್ದಿಲ್ಲ ಬಿಜಾಪುರ. ಸಿಮೆಂಟ್ ರೋಡ್ ಅಂತೂ ನಮ್ಮ ಬಿಜಾಪುರ ಒಂದೂ ಇರಲಿಲ್ಲ. ಡ್ರೈನೇಜ್ ಇರಲಿಲ್ಲ, ಲೈಟ್ ಇರಲಿಲ್ಲ, ಕುಡಿ ನೀರಿನ ಸಮಸ್ಯೆ ಇತ್ತು. ಏನೋ ಸುದೀರ್ಘದಿಂದ ಬಂದ 1 ವರ್ಷನಾಗನೇ ನಮ್ಮ BJP ಸರ್ಕಾರ ಬರ್ತವಾಗ ಎಲ್ಲರಿಗೂ ಜಗಳ ತಗೋದು, ಅಂಜಿಸಿ ರೊಕ್ಕ ತಗೊಂಡೈತೆ. ಅದಕ್ಕೆ ಇಟ್ಟೆಲ್ಲ ಸುಧಾರಣೆ ಆಗೈತೆ. ಬರೀ ನಾ ಮಂತ್ರಿ ಆಗೋದಕ್ಕೆ ಅಡ್ಡಾಡಿದ್ದೆ ಅಂದ್ರೆ ನಾನು ಏನು ಮಾಡುವಾಗ್ತದಿಲ್ಲ. ದುಳಾಪುರ ಆಗಿ ಉಳಿತಿತ್ತು. ಮಂದಿಗೆ ಏನು ಅನ್ಸ್ಬಿಡ್ತಿತ್ತು, ಯಾವ MLA ಆದ್ರೆ ನಮ್ದೇನು ಸುಧಾರಣೆ ಆಗೋದಿಲ್ಲಪ್ಪ ಅನ್ನೋಂಥ ಭಾವನೆ ಜನರಲ್ಲಿ ಬರ್ತಿತ್ತು. ನಾನು ಬಹಳ ಸುದೈವ ಏನಪ್ಪ ಅಂದ್ರೆ ನಾ ಮಂತ್ರಿ ಆಗ್ಲಾರ್ದೇ ಎಲ್ಲಾರನ್ನ ಅಂಜಿಸಿ ರೊಕ್ಕ ತಂದಿದ್ದಕ್ಕೆ ಬಿಜಾಪುರ ಸುಧಾರಣೆ. ಮಂತ್ರಿ ಆದ್ರೆ ಒಂದು 2 ವರ್ಷ ಇರ್ತಿದ್ದೆ ಅಷ್ಟೇ. ಅದೇನು ಸಾರ್ಥಕ ಅಲ್ಲ. ಮಂತ್ರಿ ಆಗೋದ್ರಿಂದ ಏನು ಲಾಭ ಏನೈತಿ? ಮಾಜಿ ಆಗ್ತಿದ್ದೀವಿ. ನಾವು ಸೆಂಟ್ರಲ್ ಮಿನಿಸ್ಟರ್ ಇದ್ದೆ, ಮಾಜಿ ಇದೆ. ಆದ್ರೆ ಇವು ಮಾಡಿದ ಕೆಲಸ ಇವತ್ತು ಹೇಳೋದಿಲ್ಲ. ನಮ್ಮ ಕಾರ್ಯಕ್ರಮ ನಿರೂಪಣೆ ಮಾಡೋರು ಏನು ಹೆಸರು ಅವರು? ಹಿರಣ್ಣ ಮಾಡಲ್ಗಿ ಹೇಳಿದ್ರಲ್ಲ, ಬಿಜಾಪುರ ಬಿಟ್ಟು ಸುಧಾರಣೆ ಆಗ್ಬೇಕಾದ್ರೆ ಇಡೀ ದೇಶದಲ್ಲಿ 3ನೇ ಒಳ್ಳೆ ಗಾಳಿ ಇರುವಂತ ನಗರ ಯಾವ್ದಪ್ಪ ಅಂದ್ರೆ ಇಡೀ ದೇಶದಾಗ ಕರ್ನಾಟಕದ ವಿಜಯಪುರ. ಇದಕ್ಕೆ ನೀವು ಕಾರಣದಿರಿ. ನೀವು ಯಾರಿಗೆ ಓಟ್ ಹಾಕಬೇಕು ಅನ್ನೋದು ಲೆಕ್ಕ ಮಾಡಿ ಓಟ್ ಹಾಕಿದ್ದಕ್ಕೇ ನಾ ಆಸೆ ಬಂದೇನೆ. ನೀವು ಬರೀ ರೊಕ್ಕ ತಗೊಂಡು ಇದು ಮಾಡಿ ಓಟ್ ಹಾಕಿದ್ರೆ ಇದು ಫಕೀರ್ ಬಸ್ತಿ ಆಗೇ ಇರ್ತದೆ. ಹಿಂದೆ ಆಗಿರ್ತದೆ, ಹಂಗೆ ಆಗ್ತಿತ್ತು. ಹಿಂದೆ BJP MLA ಇದು. BJP MLA ಏನು ಸುಡುಗಾಡು ಮಾಡಿ ಅವನು ಈಗೆಲ್ಲ ಮಾಡ್ಯಾರ. ಗುಂಟೆದವ್ರು ಬಂದಿದ್ರಲ್ಲ, ಅವನು ಆಯ್ತು ಗುಂಟೆ. ಹೌದಲ್ಲ? ಮ್ಯಾಗಿನಲ್ಲಿ ಅದೇ ಕಂಪ್ನಿ ಗುಂಟೆ. ಅವ್ರು ಮಾಡಿದ್ದು ಬರೀ ಗುಂಟಾ ಕಂಪ್ನಿ. ಅದು ಈ ಗುಂಟಾ ಕಂಪ್ನಿಗಳಕ್ಕಾಗಿ ಬಿಜಾಪುರ ಸಿಕ್ಬಿಟ್ಟು ಹಾಳಾಗೈತೆ. ಕಾರ್ಪೊರೇಟ್ರು ಗುಂಟಾ ಕಂಪನಿನೇ. ಅವಾಗ ಇದ್ರಲ್ಲ, ಈಗ ಮೊನ್ನೆ ಏನೈತೆ ಎಲ್ಲ ಒಯ್ದು ರೊಕ್ಕ ಖರ್ಚು ಹಾಕೋದು, ತೆಗೆದು ಬಿಡುದು. ಅಲ್ಲಿ ಯಾರು ನೋಡುವಾಗಿಲ್ಲ, ಸುಡುಗಾಡುವಾಗಿಲ್ಲ. MLA ಅವನೇ. ಮತ್ತೆ ಯಾರ ಬಳಿ ಹೋಗ್ಬೇಕು ಜನ? ಈ ನಾ MLA ಆದ್ರಾಗ ರೊಕ್ಕ ತಂದು ಈ ಭೂಮಿ ಪೂಜೆ ಎದಕ್ಕೆ ಬಂದಿವಪ್ಪ ಇಲ್ಲಿ? ಅಲ್ಲೇ ನಮ್ಮ ಆಫೀಸರ್ ರೊಕ್ಕ ತಗೊಂಡೇ ಅವ್ರ ಕೆಲಸ ಚಾಲು ಮಾಡುತ್ತೆ. ಒಂದು ಅರ್ಧ ಕೆಲಸ ಮಾಡಿ ಸರ್ ನಾ ತಿಂದು ಆಫೀಸರ್ ತಿಂದು ಎಲ್ಲ ಮುಗಿಸ್ಬಿಡಪ್ಪ ಬಾಡಿ. ಆದ್ರೆ ನಿಮ್ಮ ಓಣಿಗೆ ಇವತ್ತು ಬಂದು 1.5 ಕೋಟಿ ರೂಪಾಯಿ ನಮ್ಗೆ ಹಣ ಕೊಡ್ತೀವಿ, ಈ ರೋಡ್ ಮಾಡ್ತೀವಿ, ಇಷ್ಟು ಡ್ರೈನೇಜ್ ಮಾಡ್ತೀವಿ ಅಂತ ಹೇಳಿದ್ರಿಂದ ಈಗ ಅಲ್ಲಿರುವಂತವ್ರು ಬಡಾವಣೆ ನಮ್ಮ ರಾಮಚಂದ್ರ ನಗರ, KGN ಕಾಲನಿ, ಕೇತನ್ ಕಾಲನಿ ಅವರೆಲ್ಲ ಬಂದು ಅಲ್ಲಿ ನಿಂತಿದ್ರು. ಒಂದು 1 ನಿಮಿಷ ಮಂದಿ ನಿಂತಿದ್ರು. ಜಾಗೃತ ಆದ್ರು, ನಮಗೂ ಗೊತ್ತಾಯ್ತು. ಅದು ನೀವು ಹೇಳಿಕಿಂತ ಮೊದಲೇ ನಾವು ಇಡೀ ವಿಜಯಪುರ ನಗರದ್ದು ಎಲ್ಲಾನು ನಾವು ಸರ್ವೆ ಮಾಡಿ ಎಲ್ಲ ನಮ್ಮ ಕಂಪ್ಯೂಟರ್, ನಮ್ಮ MLA ಆಫೀಸ್ನಾಗ ಎಲ್ಲ ಕಂಪ್ಯೂಟರೈಸ್ ಮಾಡಿಬಿಟ್ಟಿವಿ. ಇವತ್ತೊಂದು ಯಾವ್ದಾರ ಫಂಡ್ ಬರ್ತಂದ್ರೆ SC ST ಜನಾಂಗದ ಫಂಡ್ ಬರ್ತಂದ್ರೆ ಯಾವ್ಯಾವ ಓಣಿಯೊಳಗೆ ಏನಾಗಿಲ್ಲ, ಯಾವ ಓಣಿಯೊಳಗೆ ಡ್ರೈನೇಜ್ ಇಲ್ಲ, ಯಾವ ಓಣಿಯಾಗ ಒಳ್ಳೆ ರಸ್ತೆ ಇಲ್ಲ, ಬೀದಿ ದೀಪ ಇಲ್ಲ, RO ಪ್ಲಾಂಟ್ ಇಲ್ಲ, ಕುಡಿ ನೀರಿನ ಪೈಪ್ಲೈನ್ ಇಲ್ಲ, ಅಂಥವ್ರದ್ದು ಎಲ್ಲ ಲಿಸ್ಟ್ ಮಾಡಿ ನಾವು ಕಾಲಮ್ ಮಾಡಿದ್ವಿ. ಉದಾಹರಣೆಗೆ ಇದು ಭಜಂತ್ರಿ ಕಾಲನಿ ಅಂತ ತಿಳ್ಕೊಳ್ಳಿ. ಇದು SCP TSP ಒಳಗೆ ಹಣ ಬಂದ್ರೆ ಇದಕ್ಕೆ ಹಾಕಬೇಕು. ಅಲ್ಲಿ ಏನೇನಿಲ್ಲಪ್ಪ, ಒಳಚರಂಗಿಲ್ಲ,
ರಸ್ತೆ ಇಲ್ಲ, ದಾರಿ ದೀಪ ಇಲ್ಲ, ಶುದ್ಧ ಕುಡಿಯುವ ಘಟಕ ಇಲ್ಲ. ಅಲ್ಲಿ ಒಂದು ಗಾರ್ಡನ್ ಜಾಗ ಬಿಟ್ಟಾರ, ಅದು ಗಾರ್ಡನ್ ಅಭಿವೃದ್ಧಿ ಆಗಿಲ್ಲ. ಅಲ್ಲೊಂದು ಜಿಮ್ ಕೂಡಿಸ್ಬೇಕು, ಅಲ್ಲೊಂದು ಜನರಿಗೆ ಒಂದು ಸಮುದಾಯ ಭವನ ಮಾಡಬೇಕು. ಈ ರೀತಿ ಒಂದು ಎಲ್ಲ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಬರೋಕ್ಕಿಂತ ಮೊದಲೇ ನಾವು 4,95,00,000 ಎಸ್ಟಿಮೇಟ್ ಮಾಡಿದ್ವಿ. ಇನ್ನು 2 ದಿವಸನಾಗ ಏನಾಗಿ ನಾವು ಡಿಸ್ಟ್ರಿಕ್ಟ್ ಮೈನಾರಿಟಿ ಆಫೀಸರ್ ಮಾತಾಡ್ತೀವಿ. ಇನ್ನು 2 ದಿವಸನಾಗ ಎಸ್ಟಿಮೇಟ್ ಹೋಗ್ತೇವೆ ಎಲ್ಲ ಏರಿಯಾ. ಈಗೇನು ಹೋಗೋಲ್ಲ, ಏನಾಗ್ಬಿಟ್ರೆ ಮನೆ ಅವೆಲ್ಲ ಹೋಗ್ತೇವೆ. ಹೋದ ಮ್ಯಾಗ ಒಂದು 2 ತಿಂಗಳದಾಗ ಅಲ್ಲಿ ಭೂಮಿ ಪೂಜೆ ಮಾಡಿ ಅವು ಈ ಕೆಲಸ ಸ್ಟಾರ್ಟ್ ಆಗಿ ಮುಗಿದ್ರಾಗ ಆ ಉಳಿದು ಸರಿ ಕೆಲಸ ನಾವು ಚಾಲು ಮಾಡ್ತೀವಿ ಅಂತೇಳಿ ಬಹಳ ವಿಶ್ವಾಸ. ಬರೀ ನಾವು ಸುಳ್ಳು ಹೇಳುವ ಮನುಷ್ಯ ಅಲ್ಲ. ಏನಾಗಿ ನಮ್ಮ ಮಂಚೋಡಿಯವರಲ್ಲ, ಮಂಚೋಡಿಯವ್ರು ಹೇಳೋದಲ್ಲ, ಏನು ಹೇಳ್ತೀವಿ ಕೆಲಸ ಮಾಡೋದು. ಸುಳ್ಳು ಹೇಳೋದ್ರಿಂದ 1 ಸಲ ಜನರು ಮೋಸ ಮಾಡ್ಬೋದು, 2 ಸಲ ಮೋಸ ಮಾಡ್ಬೋದು. ಜನ ಆಯ್ತಪ್ಪ ಇವನೇ ಮುಂದೆ ಮಾಡ್ಯಾನ ಅಂತೇಳಿ ಇನ್ನೂ ಓಟ್ ಹಾಕ್ತಾರೆ. ಆದ್ರೆ ಒಂದು ವಿಶ್ವಾಸ ಒಬ್ಬ MLA ಕಳ್ಕೊಂಡ್ರ, ಒಬ್ಬ ಕಾರ್ಪೊರೇಟರ್ ಕಳ್ಕೊಂಡ್ರೆ ಮುಂದೆ ಎಂದೂ ಒಳ್ಳೆ ರಾಜಕಾರಣಕ್ಕೆ ಬರಕ್ಕೆ ಸಾಧ್ಯ. ಈ ಸಲ 6 ಸಲ ಆರಿಸಿದ ಜನ, 3 ಸಲ ಸೋತೀವಿ. 6 ಸಲ ಜನ ಓಟ್ ಹಾಕ್ಯಾರಂದ್ರ ಕೆಲಸ ಮಾಡಿವತ್ತಿ ಓಟ್ ಹಾಕಿರ್ಬೇಕಲ್ಲ. ಬರೀ ಭಾಷಣ ಮಾಡೋರು ಓಟ್ ಹಾಕ್ತಾರೆ. ಯಾರು ಭಾಷಣ ಮಾಡೋರು ಬಹಳ ಮಂದಿ ಅದಾರ ಈ ದೇಶನಾಗ. ಅವ್ರಂಗ ಏನು ಬಸವಣ್ಣನ ವಚನ ಹೇಳ್ತಾರ, ಅಕ್ಕಮಾದಿ ವಚನ ಹೇಳ್ತಾರ. ಕೆಲಸ ಮಾತ್ರ ಏನು ಪುಕ್ಷಕ್ಕೆ ಏನು ಕೆಲಸನೇ ಇಲ್ಲ, ಬರೇ ಭಾಷಣನೇ ಭಾಷಣ. ಕೇಳಿ ಮಂದಿ ಏನಂತಾರ, ಬರೀ ಬಂಡಲ್ ಭಾಷಣ ಮಾಡ್ತಾನೆ ಹೇಳ್ತಾರೆ. ಅದಕ್ಕೆ ಈ ಕಡೆ ಊರಾಗ ಏನೋ ಹುಡುಗ ಈ ಕಾಲನಿ ಒಳಗ ಇನ್ನು ನಾನು ಅನಿಸ್ತೈತೆ 6 ಬಾಡೆ 8 ತಿಂಗಳಿಗೆ ಕಂಪ್ಲೀಟ್ ಆಗಿ ಇದನ್ನ ಸುಧಾರಣೆಯನ್ನ ಮಾಡುವಂತ ನಾವು ಮಾಡ್ತೀವಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಈಗ ಹನುಮಂತೇರಿ ಗುಡಿ ಅಂತ ಹೇಳಿದ್ರು. ರೋಡ್ ನಡವಳಿಕೆ ಮಾಡ್ತೀರಂದ್ರೆ ಅದು ಆಗುದಿಲ್ಲ. ರೋಡ್ ನಡವಳಿಕೆ ಏನು ಮಾಡ್ಲಕ್ ಹೋಗ್ಬೇಡ. ನೋಡಿದ್ರಲ್ಲ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಎಲ್ಲಿ ಕೂಡ್ಸಿ ನಾವು ಅಲ್ಲಿ ನಡವಳಿಕೆ ಕೂಡಿಸ್ಬೇಕಂತ ಮಾಡಿದ್ವಿ. ಅದು ಸುಪ್ರೀಂ ಕೋರ್ಟ್ ಇದು ಐತಿ, ರೋಡ್ ನಡವಳಿಕೆ ಕೂಡ್ಸ್ಲಾಕ್ ಬರೋದಿಲ್ಲ ಅಂತೇಳಿ. ನೀವು ಹನುಮಂತ ದೇವರ ಗುಡಿಯಲ್ಲಿ ನಡವಳಿಕೆ ಕಟ್ಟಿದ್ರೆ 60 ಫೂಟ್ ರೋಡ್ ಐತೆ ಅಂತ ಕಟ್ಲಾಕ್ ಆಗೋದಿಲ್ಲ. 60 ಫೂಟದ ಗೋಡೆ ಮಾಡ್ತೀವಿ ಅದನ್ನ ಕಂಪ್ಲೀಟ್ ಆಗಿ. ಇಲ್ಲಿ ಗಾರ್ಡನ್ಗೆ ಯಾವ್ದು ಜಾಗ ಬಿಟ್ಟಿದ್ರೆ ಹೇಳ್ರಿ, ಅಲ್ಲಿ ಹನುಮಂತರ ಗುಡಿ ಮಾಡ್ತಿದ್ರೆ 10 ಲಕ್ಷ ರೂಪಾಯಿ ನಮ್ಮ MLA ಫಂಡ್ ನಾ ಕೊಡ್ತೀನಿ ಅಂತ ಹೇಳ್ತೀನಿ. ಇಲ್ಲಿ ಜಾಗ ನೋಡಿ ಯಾವ್ದು ಓಪನ್ ಸೈಟ್ ಐತೆ ಅಲ್ಲಿ ಮಾಡೋಣ. ರೋಡ್ ಏನದ ಜನರಿಗೆ ತೊಂದರೆ ಆಗಬಾರ್ದು ಅಡ್ಡಾಡೋದು. ಅದಕ್ಕೆ ಅದು 60 ಫೂಟದ್ದು ಎಲ್ಲಿಗೆ ಹೋಗ್ತದ, 60 ಫೂಟ್ ರೋಡ್ ಯಾಕೆ ಈ ಅಥಾರಿಟಿ ರೋಡ್ ಆಗ್ಯಾದ ಅದು ಐತಲ್ಲ, ಅಲ್ಲಿ ಏನೋ ಮಾಡಕ್ ಹೋಗ್ಬೇಡಿ. ಅದು ರೋಡ್ ಇರ್ಲಿ, ನಿಮ್ ಖಾಲಿ ಜಾಗ ಎಲ್ಲ ಅಂತ ಹೇಳ್ರಿ, ಅಲ್ಲಿ 15 ಲಕ್ಷ ರೂಪಾಯಿ ಕೊಡ್ತೀವಿ. ಗುಡಿ ಕಟ್ಟಿ ಹೋಗಿ ಸಮುದಾಯ ಬಂದು ಕಟ್ತೀವಿ. ಶಾಶ್ವತ ಉಳಿಬೇಕಿಲ್ಲ ಅದು ನಾವು ಮಾಡಿದ್ವಿ. ಸುಮ್ಮನೆ ನಾಳೆ ಕೋರ್ಟಾಗ ಯಾರು ಹೋದ್ರು ಸ್ಟೇ ತಂದ್ರು ಅದು ಬೇಡ. ಎಷ್ಟಂತರೂ ಈ ವರ್ಷದ ಬಜೆಟ್ನಲ್ಲಿ ಈ ಭಾಗದ ಅಭಿವೃದ್ಧಿಗೆ ನಾವು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಾಗ ಹೇಳಿ, ಮತ್ತೇನೇ ಸಮಸ್ಯೆ ಇದ್ರು ಯಾರಿದ್ರು ಬಂದು ಇಲ್ಲಿ ಮಾತಾಡ್ರಿ, ಮತ್ತೇನಿದ್ರು ಹೇಳ್ರಿ. ಏನ್ ಸಾಧ್ಯತೆ 100ಕ್ಕೆ 100. ಯಾಕಂದ್ರೆ ನನಗ ಬಹಳ ಕೆಲಸ ಉಳಿದಿಲ್ಲ. ಮೇಜರ್ ಕೆಲಸ ಎಲ್ಲ ಬಿಜಾಪುರ ಮಾಡ್ಬಿಟ್ಟು ಎಲ್ಲ ರೋಡ್ ಮಾಡ್ಬಿಟ್ಟು, ಮೇನ್ ರೋಡ್ ಬಿಜಾಪುರ ಸಿಟಿಗೆ ಬರುವಂತ ಎಲ್ಲಾ ರೋಡ್ನು ಡಬಲ್ ರೋಡ್ ಮಾಡಿದ್ವಿ, ಯಾವೂ ಉಳಿದಿಲ್ಲ. ಈಗ ನಾವು ಏನಾರ ಮಾಡ್ಬೇಕಾಗಿದೆ ಇಂಟೀರಿಯರ್ ರೋಡ್ ಮಾಡಬೇಕಾಗ್ತದೆ. ಏನಾಗಿ ತೋರಿಸಿದ್ರು ಫೋಟೋ ನಮ್ಮ ಇವರು ಅಲ್ಲಿ ಇದ್ರಾಗ ಬಂತು ಅಡ್ಡಾಡಕ್ ಆಗುದಿಲ್ಲ, ರಾಮಚಂದ್ರ ನಗರ್ನಾಗ ಅಷ್ಟು ಗಾಡಿ ಆಗ್ತದೆ. ಅದಕ್ಕೆ ಅವೆಲ್ಲ ಕಂಪ್ಲೀಟ್ ಆಗ್ತವೆ, ಅವೇನು ವಿಚಾರ ಮಾಡ್ಬೇಡ್ರಿ. ಈಗ ನಮ್ಮ ಕಾರ್ಪೊರೇಟರ್ ಹೇಳಿದ್ರಲ್ಲ ಜೈನಾಪುರ ವಸ್ತಿ, ಅಲ್ಲಿ ಏನಾಗೈತೆ ಅಂದ್ರೆ ಕೆಲವೊಂದು ಕಳ್ಳರು ಆ ಸಾರ್ವಜನಿಕ ಉದ್ಯಮ ಏನು ಗಾರ್ಡನ್ ಬಿಟ್ಟು ಜಾಗ ಹುಡುಕ್ಬೇಕತ್ತಾರ. ಅವ್ರು ದೊಡ್ಡ ಲೀಡ್ರೇ ಬಿಜಾಪುರಾಗ MLA ಆಗ್ಬೇಕತ್ತಾರ. ದೇವ್ರ ಪುಣ್ಯದಿಂದ MLA ಆಗಿಲ್ಲ. MLA ಆದ್ರೆ ಎಷ್ಟಿತ್ತು ನಾವು ಗುಂಟೆ ಮಾಡಿ ಹಾಕಿಬಿಟ್ಟ ನಾವು. MLA ಬಂತು ಮುಂದಲ್ಲಿ ಎಲ್ಲೋ ನಮ್ಗೆ ಮಕ್ಕಳ ಐತ್ಲ ಅಲ್ಲಿ ಬೊಡ್ಲೇಶ್ವರ ಏನೂ ಇಲ್ಲ. ಅಲ್ಲಿ ಜಾಗ ಮಾಡ್ಲಿಕ್ಕೆ ಬಂದ ಆ ಜನ ಪಾಪ R&R ಗುಂಟ ಕಲ್ಲು ಹಾಕ್ಯಾನ. ನಾ ಕಮಿಷನರ್ ಹೇಳಿ ಮನೆ ಕಲ್ಲು ಕಿತ್ಸಿದವಲ್ಲ. ಇವರೆಲ್ಲ ದೊಡ್ಡ ಲೀಡರ್ಗಳು ಭಾಷಣ ಮಾಡ್ತಾರ, ನಾವು ಹಂಗ ಮಾಡ್ತೀವಿ. ನೀವು MLA ಆಗಿದ್ದಕ್ಕೆ ಏನು ಹೊಯಪ್ಪ. ಅಲ್ಲಿ ತಾಂಡ್ಯದಾಗ ಒಬ್ಬರಿ ಆಟೋ ರಿಕ್ಷಾ ಹುಡುಗೊಂದು ಜಮೀನು 2 ಗಂಟೆ ಹೋಗ್ಯಾನ ಅವರೆಲ್ಲ. ಇವ್ MLA ಆಗ್ತಿರತ್ತ. ಒಬ್ಬ ವಾಲಿ ಮಾಸ್ತರ್ ಸಾರವಾಡದವ್ರು, ಅವ್ರದ್ದೆಲ್ಲ ಸ್ವಿಮ್ಮಿಂಗ್ ಪೂಲ್ ಕಟ್ಕೊಂಡು ಅವ್ರು ಬಿಡ್ತಾರ ಅಷ್ಟೇ. ಇವು MLA ಆಗುವಂತ ಇವು ಯತ್ನಾಳ್ ಬಗ್ಗೆ ಮಾತಾಡ್ತಾರೆ. ಈ ಜನಪುರ ಮನೆ ಎಲ್ಲ ಕಿಚ್ಚಿನಿ. ನಾ ಹೇಳಿದ ಕಮಿಷನರ್ ಅವ್ರಿಗೆ
ಪೂರ್ತಿ ಅದಕ್ಕೆ ಗಾರ್ಡನ್ ಫೆನ್ಸಿಂಗ್ ಹಾಕ್ತೀವಿ. ಅಲ್ಲಿ ಗಿಡ ಹಚ್ಚಾರ ನಮ್ಮ ಜನ ಕೊಡ್ತೀವಲ್ಲ, ಅಲ್ಲಿ ಏನದ ನಮ್ಮ ಜನರು ಕುಂಡ್ರಾಜ್ ಸಮುದಾಯ ಭವನ ಕುರ್ಚಿ ಗುರ್ಚಿ ಹಾಕಿ ಜಿಮ್ ಹಾಕಿ ಅದನ್ನು ಸುಂದರವಾಗಿ ಮಾಡುವ. ನಾಳೆ ಇಲ್ಲಿ ಸಿವಿಲ್ ಹಾಸ್ಪಿಟಲ್ದಾಗ ನನ್ನೊಂದು 4 ಕೋಟಿ ರೂಪಾಯಿ ಬಿಲ್ಡಿಂಗ್ ಇದೆ. ಒಂದು ನನ್ನ MLA ಫಂಡ್ನ ಒಂದು ಸಾರ್ವಜನಿಕರಿಗೆ ಬಂದು ರಿಸೆಪ್ಷನ್ ಕೊಟ್ಟರು ಮಾಡಿದ್ದೀನಿ. ಅದನ್ನು ಭೂಮಿ ಪೂಜೆ ಮಾಡಿ ಜೈನಪುರ ವಸ್ತಿ ಏರಿಯಾಕ್ಕೆ ಬರ್ತೀನಿ ಅಂತ ಹೇಳಿದ್ದೀನಿ. ನಾಳೆ ಎಲ್ಲ ಕಮಿಷನರ್ ಎಲ್ಲ ಕಳಿಸಿ ಎಲ್ಲ ಬಾರ್ಡರ್ ಫಿಕ್ಸ್ ಮಾಡಿ ಅಲ್ಲಿ ಯಾವುದೇ ಒಂದು ನಿಮ್ಗಾದ್ರೂ ಹೇಳ್ತಾರೆ, ಯಾವುದೇ ಗಾರ್ಡನ್ ಬಿಟ್ಟ ಜಾಗ, ಸಾರ್ವಜನಿಕ ಉಪಯೋಗ ಬಿಟ್ಟ ಜಾಗದಾಗ ಯಾರ ಒಂದು ಕಲ್ಲು ಹಾಕೋದು ಏನಾರು ಕತೆಬೀಜಿ ಮಾಡಕತ್ರ ನಾನು ವಾಟ್ಸಪ್ಗೆ ಅಥವಾ ನಮ್ಮ MLA ಆಫೀಸಿಗೆ ವಾಟ್ಸಪ್ನ ಕೊಟ್ಟು ಕಳಿಸ್ಬೇಕು. ಅವ್ರು ಮಾಡಾಗನೆ ಕೊಟ್ಟು ಕಳಿಸ್ತಾರೆ. ಅವ್ರು ಮಾಡಿ ನೋಡಿ ಅವ್ರ ಹೊರಗಡೆ ಹಾಕ್ಬೇಕು. ನೀವು ಏನ್ ಮಾಡ್ತೀರಿ, ಬೇರೆ ಮಾಡೋದಿಲ್ಲ, ಹುಡುಗರಿಗೆ ಫೋನ್ ಮಾಡ್ತಾರೆ. ಎಲ್ಲಿ ನಡೆದತ್ತ ಇಲ್ರಿ, ಇಲ್ಲಿ ಅಲ್ಲ ರೀ, ಫೋಟೋ ತೆಗೆದು ಕಳ್ಸು. ನೀವು ನ್ಯಾಯ ಮಾಡಬೇಕು. ಅದಕ್ಕಿಂತ ಯಾಕಂದ್ರೆ ಸಾರ್ವಜನಿಕ ಆಸ್ತಿ ನಿಮ್ಮ ಉಪಯೋಗಕ್ಕೆ ಗಾರ್ಡನ್ ಕೊಟ್ಟಿರ್ತದೆ ಸರ್ಕಾರ. ನಿಮ್ಗೆ ಒಳ್ಳೆ ಗಾರ್ಡನ್ ಬೇಕಿಲ್ಲ, ಮುಂಜಾನೆ ವಾಕಿಂಗ್ ಮಾಡ್ಲಿಕ್ಕೆ, ಯೋಗ ಮಾಡ್ಲಿಕ್ಕೆ. ಇವತ್ತಲ್ಲಿ ಇಬ್ರಾಂಪುರ ಮೇಲೆ ಹೋಗಿದ್ದೆ, ಅಲ್ಲಿ ನಮ್ಮ ಇಬ್ರಾಂಪುರ ರೈಲ್ವೆ ಸ್ಟೇಷನ್ ಬಳಿ. ಅಲ್ಲಿ ಓಣೆನವರೇ ಒಂದು CI ಸೈಟ್ ತಗೊಂಡು ಒಳಗೆಲ್ಲ ಕಂಪೌಂಡ್ ಕಟ್ಟಿ ಕಸಿ ಹಾಕಿ ದಿನ ಇಡೀ ಓಣ್ಯಾನ ಒಬ್ಬ ಹೆಣ್ಮಗಳದಾರ, ಒಬ್ರು ಇಂಜಿನಿಯರ್ ನಮ್ಮ ಮನೆಯವ್ರು ಕಟ್ಟಿಗೆ ಅವ್ರ, ಅವರು ಯೋಗ ಕಲಿಸ್ತಾರೆ ಹೆಣ್ಮಗಳು. ಪಾಪರ ಗಂಡ ಮನೆ ಕರೋನಾದಾಗ ಇವಾಗ್ಯಾರ. ಹಿಂಗ ನೀವು ಓಣ್ಯಾನವರು ತಯಾರಾಗ್ಬೇಕು. ನೀವು ನೀವು ಪಟ್ಟಿ ಹಾಕಿ ಏನ್ ಇಂಥ ಸಾರ್ವಜನಿಕ ಗಾರ್ಡನ್ ಅದಾವ, ಸಾರ್ವಜನಿಕ ಸಲ ಉದ್ದೇಶಕ್ಕೆ ಬಿಟ್ಟತ್ತ ಜಾಗಗಳು ನಾನೇ ಬಂದಿದ್ದು ಮಾಡ್ತೀನಿ ಅಂದ್ರೆ ನಾನು ಕೇಳಬೇಕು. ಇದು ನಿಮ್ಮ ಉಪಯೋಗಕ್ಕೆ ಐತಿ. ಬರೀ ನಾವು MLA ದಿನತ್ತೇಳಿ ಎಲ್ಲಿ ಬೇಕಾದಲ್ಲಿ ಬಂದು ಸುಣ್ಣ ಕಡೆ ಹಾಕಿದ್ರೆ MLA ಕೆಲಸ ಅಲ್ಲ ಅಥವಾ MLA ಆಗ್ಬೇಕು ಅಂತಾರು ಅದಕ್ಕೆ ಅಯೋಗ್ಯರು ನಾಲಾಯಕರ ಹೇಳ್ತಾರೆ. ಅದಕ್ಕೆ ನೀವು ನಿಮ್ಮ ಈ ಭಾಗದಾಗ ಅಭಿವೃದ್ಧಿ ಅಂತ ಚಾಲು ಐತಿ ನೋಡಲ್ಲ. ಈಗ 1.5 ಕೋಟಿ 4 ಕೋಟಿ 5 ಕೋಟಿ 6.5 ಕೋಟಿ ರೂಪಾಯಿ ಕೆಲಸ ಮಾಡ್ತೀವಿ ವರ್ಷ ಕಂಪ್ಲೀಟ್ ಆಗಿ. ಈ ಏರಿಯಾದಾಗ ವಾರ್ಡ್ ನಂಬರ್ 33 ಅಲ್ಲೇ ಇದು 33 100% ಬಿಜಾಪುರನಾಗ ಮಾಡಲ್ ನಾವು ವಾರ್ಡ್ ಮಾಡಿ ತೋರ್ತೀವಿ ಅಂತ ಹೇಳಿ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ರಿ. ಇವತ್ತು ಒಬ್ಬೊಬ್ರು ಹೋರಾಟ ಮಾಡ್ತಾರೆ ಬಿಜಾಪುರನಾಗ, 15 ಮಂದಿ ಇರುದಿಲ್ಲ, ಉಗ್ರ ಹೋರಾಟ ಅತ್ತಾರ. 15 ಮಂದಿ ಫೋಟೋ ಹಿಂದಿನ ಫೋಟೋ ಸೇರ್ತಿದಿಲ್ಲ. ಆಮೇಲೆ ಸ್ಟೇಜ್ ಮ್ಯಾಗಿನ ಒಂದು ಅಟ್ಟೆ ಫೋಟೋ ತೆಗಿತಾರ, ಮುಂದೆ ನಂದಿನಿ ಹೋಗಿಲ್ಲ ಅಂತ ಹೇಳಿ 400 ಮಂದಿ ಇರ್ತಾರ, ಮುಂದೆ 15 ಮಂದಿ ಇರ್ತಾರೆ. ಮುಂದಿನ ಫೋಟೋ ಹಾಕಿ ನಾಳೆ ಎಲ್ಲರೂ ನೋಡ್ಲಿ ಬಿಜಾಪುರನಾಗ ಹೋರಾಟ ಮಾಡೋರು ಎಷ್ಟು ಮಂದಿ ಕೂಟ ನೋಡ್ಲಿ. ಏನ ನಮ್ಮ ಮಾರಿ ಹಾಕ್ಬೇಡ, ಎದುರಿ ಕೂತವ್ರು ಮಾರಿ ಹಾಕ. ಅಂದ್ರ ಯಾರು ಕೆಲಸ ಮಾಡ್ತಾರೆ, ಯಾರು ಜನ ಬರೋದಾರ ಜನ ತಾವೇ ಪ್ರೀತಿಲಿ ಕೊಡ್ತಾರೆ. ಇಲ್ಲೇನು ರೊಕ್ಕ ಕೊಟ್ಟು ಇದು ನೋಡ್ರು ಬರ್ತಾರ ಇಟ್ಟು ಮಂದಿ ಕೂಡಿ ಬರ್ತಾರೆ. ಯಾಕೆ ಕೂಡ್ತಾರ? ಅವ್ರು ಏನಾರು ಹೇಳಿದ್ರೆ ಖರೆ ಹೇಳ್ತಾರಪ್ಪ, ಸುಳ್ಳು ಹೇಳುವುದಿಲ್ಲ ಅಂತ ಗ್ಯಾರಂಟಿ ಐತಿ ಬಿಜಾಪುರದಾಗ. ಅದಕ್ಕೆ ನಿಮ್ಗೆಲ್ಲ ಧನ್ಯವಾದಗಳು. ನಾಳೆ ಕೆಲಸ ನಮ್ಮ ಹಿರೇಮಠರು ನಮ್ಮ ಲ್ಯಾಂಡ್ ಆರ್ಮಿ AW ಅದಾರ, ಎಲ್ಲ ಚಲೋ ಮಾಡಿ ಕ್ವಾಲಿಟಿ ವರ್ಕ್ ಮಾಡ್ತಾರ. ಮತ್ತೀಗ 495 ಲಕ್ಷ ಬರ್ತಂದ್ರೆ ಅದು ಕಂಟಿನ್ಯೂ ಮಾಡೋಣ. ಇಷ್ಟು ಹೇಳಿ ಮತ್ತೇನು ಸಮಸ್ಯೆ ಇದ್ರು ಯಾರಿದ್ರು ಒಂದು 5 ಮಿನಿಟ್ ಬಂದು ಹೇಳ್ರಿ, ಅದನ್ನೆಲ್ಲ ಬರ್ಕೊತೀವಿ. ಈಗೆಲ್ಲ ಅಂದ್ರೆ ಮುಂದಿನ ವರ್ಷದಲ್ಲಿ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ.